ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಒಂದೊಳ್ಳೆ ಔಷಧಿ ಮಾಡೋಣ. ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗಿ ನೆನಪಿಟ್ಕೊಳ್ಳೋದಿಲ್ವಲ್ಲ ಮಕ್ಕಳು, ಹಾಗಾಗಿ ಅವರ ನೆನಪಿನ ಶಕ್ತಿ ಹೆಚ್ಚಿಸಲಿಕ್ಕೆ ಒಂದು ಈಸಿಯಾಗಿ ಮಾಡುವಂಥ ಔಷಧಿ, ಜೊತೆಗೆ ಜ್ಯೂಸ್ ಅಂತಲೂ ಅಂದ್ಕೋಬೋದು. ಇದನ್ನು ಕುಡಿಸೋದ್ರಿಂದ ಮಕ್ಕಳಿಗೆ ಜಸ್ಟ್ 1 ಸ್ಪೂನ್ ಕುಡಿಸೋದ್ರಿಂದ ಎಷ್ಟು ಯೂಸ್ಫುಲ್ ಆಗುತ್ತೆ ಗೊತ್ತಾ. ನಾನಂತೂ ನನ್ನ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ತೀನಿ. ಹಾಗಾಗಿ ಇದು ತುಂಬ ಯೂಸ್ಫುಲ್ ಔಷಧಿ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಫಸ್ಟ್ ನೋಡ್ಬೋದು. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಆಯಿತಾ. ಆದರೆ ಬನ್ನಿ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದಿಷ್ಟು ಕ್ಯಾರೆಟ್ ತುರಿಗಳನ್ನು ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ನ ತೊಳೆದು ತುರಿದು ಇಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಗಟ್ಟಿಯಾಗಿ ಹಿಂಡ್ಕೋಬೇಕು. ಗಟ್ಟಿಯಾಗಿ ಎಷ್ಟಾಗುತ್ತೆ ಅಷ್ಟು ಗಟ್ಟಿಯಾಗಿ ಈ ಥರ ಹಿಂಡ್ಕೊಂಡು ರಸನ ತಕ್ಕೋಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ರಸ ಬರ್ತಿದೆ ಅಲ್ವಾ. ಈ ಥರ ಕಂಪ್ಲೀಟಾಗಿ ರಸನ ಹಿಂಡ್ಬಿಟ್ಟು ತಕ್ಕೋಬೇಕು. ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಹೆಚ್ಚಿಸುತ್ತೆ ಮತ್ತು ಬುದ್ಧಿಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ. ಜೊತೆಗೆ ನೆನಪಿನ ಶಕ್ತಿ ಹೆಚ್ಚಿರುತ್ತೆ. ಪೂರ್ತಿಯಾಗಿ ನಾನೀಗ ಹಿಂಡಿ ತೆಗೆದುಕೊಂಡಿದ್ದೀನಿ. ನೋಡಿ ಪೂರ್ತಿಯಾಗಿ ಕ್ಯಾರೆಟ್ ರಸನ ಯಾವ ಥರ ಹಿಂಡಿ ತೆಗ್ದಿದ್ದೀನಿ ಅಂತ. ಈ ಥರ ಹಿಂಡ್ಬಿಟ್ಟು ತಕ್ಕೋಬೇಕು. ಈಗ ಈ ರಸವನ್ನು ಒಂದು ಲೋಟಕ್ಕೆ ನಾನು ತಕ್ಕೋತೀನಿ ಫ್ರೆಂಡ್ಸ್. ನೋಡಿ ಈಗ ತಕ್ಕೊಂಡಿದ್ದೀನಿ ಒಂದು ಲೋಟಕ್ಕೆ. ಇದಕ್ಕೆ ನಾವು ಒಂದು 4 ಅಥವಾ 3 ಕಲ್ಲು ಸಕ್ಕರೆಯ ಕಾಳು ಹಾಕಬೇಕು. ಕಲ್ಲು ಸಕ್ಕರೆ ಇರುತ್ತಲ್ವ ಫ್ರೆಂಡ್ಸ್, ಅದನ್ನು ನೋಡಿ, ಕಲ್ಲು ಸಕ್ಕರೆ ಈ ಥರ ಇರುತ್ತೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಡೈಲಿ 1 ಸ್ಪೂನ್ ಕೊಟ್ಟರು ಸಾಕು. ಮಕ್ಕಳಿಗೆ ಹೆಚ್ಚಾಗಿ ನೆನಪಿನ ಶಕ್ತಿ ವೃದ್ಧಿಯಾಗುತ್ತೆ. ಜೊತೆಗೆ ಮಕ್ಕಳಿಗೆ ಅತಿಯಾದ ನೆನಪು ಶಕ್ತಿ ಹೆಚ್ಚಾಗಿರುತ್ತೆ, ನೆನಪು ಕೂಡ ಇರುತ್ತೆ. ಕಣ್ಣಿಗೆ ಹಾಗೆ ಮೈಂಡ್ ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಈ ಔಷಧಿನ ಟ್ರೈ ಮಾಡಿ. 100% ಇದರ ರಿಸಲ್ಟ್ ನಿಮಗೆ ಸಿಗುತ್ತೆ. ಹಾಗಾದರೆ ಟ್ರೈ ಮಾಡ್ತೀರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಭುವನಗಿರಿ ಭುವನೇಶ್ವರಿ ಚಾನಲ್.